ಓದೋ ವಯಸ್ಸಲ್ಲಿ ಓದೋದು ತುಂಬಾ 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 ಮುಖ್ಯ. ಒಂದು ದಿವಸ ವಿಷ್ಣು ದೇವರು ಸರಸ್ವತಿ ದೇವರು ಮತ್ತು ಲಕ್ಷ್ಮೀ ದೇವರನ್ನ ಕೂರಿಸ್ಕೊಂಡು ಇಬ್ಬರಿಗೂ ಒಂದೊಂದು ವರ ಕೊಡ್ತಾರೆ. ಮೊದಲು ಲಕ್ಷ್ಮೀ ಮಾತೆಗೆ ಒಂದು ವರವನ್ನ ಕೊಡ್ತಾರೆ. ಲಕ್ಷ್ಮೀ ಮಾತೆ, ನಿನ್ನನ್ನ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಕಷ್ಟಪಟ್ಟಾದ್ರೂ ಆಗಿರ್ಬೋದು, ಇನ್ನೊಬ್ರು ತಲೆ ಹೊಡೆದಾದ್ರೂ ಆಗಿರ್ಬೋದು, ನಿನ್ನ ಹೊಲಿಸ್ಕೊಂಡ್ಬಿಡ್ಬೋದು. ಬಟ್ ಒಂದು ಷರತ್ತಿದೆ, ನಾನು ಮನ್ಸು ಮಾಡಿದ್ರೆ ನಿನ್ನ ಯಾವಾಗ ಬೇಕಾದ್ರೂ ಅಲ್ಲಿಂದ ಕಿತ್ಕೋತೀನಿ. ಅದಾದ್ಮೇಲೆ ಸರಸ್ವತಿ ಮಾತೆಗೆ ಇನ್ನೊಂದು ವರವನ್ನ ಕೊಡ್ತಾರೆ. ಸರಸ್ವತಿ ಮಾತೆ, ನಿನ್ನ ಯಾರು ಕೂಡ ಸುಲಭವಾಗಿ ಹೊಲಿಸ್ಕೊಳಕ್ಕಾಗಲ್ಲ. ನಿನ್ನ ಹೊಲಿಸ್ಕೋಬೇಕು ಅಂದ್ರೆ ಕಷ್ಟ ಪಡ್ಬೇಕು, ಶ್ರದ್ಧೆ ಇರಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಅಹಂಕಾರನ ಬಿಡ್ಬೇಕು. ಆಗ ಮಾತ್ರ ನೀನ್ ಹೊಲಿತೀಯ. ಬಟ್ ಕಷ್ಟಪಟ್ಟು ಒಮ್ಮೆ ನಿನ್ನ ಹೊಲಿಸ್ಕೊಂಡ್ಬಿಟ್ರೆ ನಾನೇ ಮನ್ಸು ಮಾಡಿದ್ರು ಕೂಡ ನಿನ್ನ ಅಲ್ಲಿಂದ ಕಿತ್ಕೊಳಕ್ಕಾಗಲ್ಲ. ಇವಾಗ ಯಾರ ಹತ್ರ ಆದ್ರೂ ಒಂದು 20 ಕೋಟಿ ಆಸ್ತಿ ಇದೆ ಅಂದ್ರೆ ನಾಳೆ ಒಂದು ಇಡಿ ಬಂದ್ ರೈಡ್ ಮಾಡ್ಬೋದು, ಒಂದು ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದ್ ರೈಡ್ ಮಾಡ್ಬೋದು. ಇಲ್ಲ ಅವ್ನು ಅಷ್ಟು ದುಡ್ಡನ್ನು ಕೂಡ ಕಳ್ಕೋಬಹುದು, ಬಿಸ್ನೆಸ್ ಅಲ್ಲೋ ಇಲ್ಲಾಂದ್ರೆ ಸ್ಟಾಕ್ಸ್ ಎಲ್ಲೋ ಹಾಕಿ. ಮತ್ತೆ ಅವ್ನು 0 ಇಂದ ಶುರು ಮಾಡ್ಬೇಕು. ಯಾವಾಗ ನೀವು ಒಂದು ಸಲ ನೀವು ಎಜುಕೇಶನ್ ಪಡ್ಕೊಂಡು ನೀವು ವಿದ್ಯೆನ ಪಡ್ಕೊಂಡ್ಬಿಟ್ಟು